ನಮಸ್ಕಾರ. ಹಾಡು ಮತ್ತು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೀವನದಲ್ಲಿ ನಾವು ಏನೇ ಮಾಡ್ತಿರಲಿ ಅದರಲ್ಲಿ ಎರಡು ಕಾಮನ್ ಫ್ಯಾಕ್ಟರ್ ಅಂತ ಇದೆ. ಒಂದು, ನಾವು ಜನಗಳ ಜೊತೆ ಕಮ್ಯುನಿಕೇಟ್ ಮಾಡೋದು. ಇದ್ರ ಬಗ್ಗೆ ನಾನೊಂದು ಎಪಿಸೋಡ್ ಆಗಲೇ ಮಾಡಿದ್ದೆ, ಥಿಯರಿ ಎಕ್ಸ್ ಮತ್ತು ಥಿಯರಿ ವೈ ಅಂತ ಹೇಳಿ. ಅದನ್ನು ನೀವಿನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನು ನೋಡಿ. ಆ ಎಪಿಸೋಡಲ್ಲಿ ನಮಗೇನು ಅರ್ಥ ಆಗತ್ತಪ್ಪ ಅಂದರೆ, ನಮ್ಮ ಕಮ್ಯುನಿಕೇಷನ್ ಆ್ಯಕ್ಚುಲಾಗಿ ನಮ್ಮ ಮನಸ್ಥಿತಿನ ಹೇಗೆ ಅದು ಡಿಸ್ಕ್ರೈಬ್ ಮಾಡುತ್ತೆ, ನಮ್ಮ ಮನಸ್ಥಿತಿಯಿಂದ ನಾವು ಆಡೋ ಮಾತುಗಳು ಯಾವ ರೀತಿ ಅದು ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆ ಕೆಲವು ಯೋಚನೆಗಳನ್ನು ಹಂಚ್ಕೊಂಡಿದ್ದೀನಿ. ಎರಡನೇ ಕಾಮನ್ ಫ್ಯಾಕ್ಟರ್ ಏನಪ್ಪ ಅಂತಂದರೆ, ವಿ ಕೀಪ್ ಮೀಟಿಂಗ್ ಪೀಪಲ್. ಅಂದರೆ ವಿಧವಾದ ಜನಗಳನ್ನು ನಾವು ಮೀಟ್ ಮಾಡ್ತಾನೇ ಇರ್ತೀವಿ. ನಾವು ಮಾಡೋದು ಯಾವುದೇ ಕೆಲಸ ಆಗಿರಲಿ, ಇದೆರಡು ಕಾಮನ್ ಫ್ಯಾಕ್ಟರ್ ಅಂತ ಇದೆ. ಇವತ್ತಿನ ಹರಟೆ ವಿಭಾಗದಲ್ಲಿ ಈ ಜನಗಳ ಜೊತೆ ನಾವು ಹೇಗೆ ಇಂಟ್ರ್ಯಾಕ್ಟ್ ಮಾಡಬೇಕು, ಹೇಗೆ ಮಾಡಿದ್ರೆ ನಾವು ವಿಲ್ ಕೀಪ್ ಎ ಲಾಸ್ಟಿಂಗ್ ಇಂಪ್ರೆಷನ್ ಆನ್ ದೆಮ್ ಅಂತೀವಿ. ಅಂದರೆ ನಮ್ಮನ್ನು ಅವರು ಸರಿಯಾದ ಕಾರಣಕ್ಕೆ ತುಂಬ ದಿವಸ ನಮ್ಮನ್ನು ಹೇಗೆ ಜ್ಞಾಪಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಕೆಲವು ಸಲಹೆಗಳನ್ನು, ಕೆಲವು ಯೋಚನೆಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಇದಕ್ಕೆ ಒಂದು 3 ಪ್ರಿನ್ಸಿಪಲ್ ಅಂತ ಇದೆ. ನಾವು ಯಾರನ್ನೇ ಮೀಟ್ ಮಾಡಲಿ, ಹೌ ಟು ಕೀಪ್ ಎ ಲಾಸ್ಟಿಂಗ್ ಇಂಪ್ರೆಷನ್, ಹೌ ಟು ಕನೆಕ್ಟ್ ವಿತ್ ಪೀಪಲ್ ಇನ್ಸ್ಟೆಂಟ್ಲಿ. ನಮ್ಮನ್ನು ನೋಡಿದ ತಕ್ಷಣ ಅವ್ರಿಗೆ ಆ ಒಂದು ಸಂತೋಷದ ಮನೋಭಾವ ಹೇಗೆ ಬರಬೇಕು ಅನ್ನೋದಕ್ಕೆ 3 ಪ್ರಿನ್ಸಿಪಲ್ ಇದೆ. ಆ 3 ಪ್ರಿನ್ಸಿಪಲ್ನ ನಿಮ್ಮ ಮುಂದೆ ಹಂಚ್ಕೋತೀನಿ. ಫಸ್ಟ್ ಪ್ರಿನ್ಸಿಪಲ್ ಏನಪ್ಪ ಅಂದರೆ, ವೇರ್ ದ ರೈಟ್ ಆ್ಯಟಿಟ್ಯೂಡ್ ಅಂತ. ಸರಿಯಾದ ಆ್ಯಟಿಟ್ಯೂಡನ್ನ ಧರಿಸಿಕೋ ಅಂತ ಅರ್ಥ. ಬಹುಶಃ ನಾವು ಕೆಲವು ಸಲ ಯಾವುದೋ ಕೆಲಸದ ಮೇಲೆ ಈ ಗೌರ್ಮೆಂಟ್ ಆಫೀಸ್ಗಳಿಗೆ ಹೋಗ್ತೀವಿ. ಅಲ್ಲಿ ಯಾರೋ ಒಬ್ಬ ಅಧಿಕಾರಿ ಕೂತಿರ್ತಾರೆ. ಅವ್ರಿಗೆ ನಮ್ಮನ್ನು ನಾವು ಬಂದಿರೋದು ನೋಡಿರ್ತಾರೆ ಅವರು. ಬಟ್ ತಲೆ ಎತ್ಕೊಂಡು ನಮ್ಮ ಕಡೆ ನೋಡೋದು ಇಲ್ಲ, ತಲೆ ಬಗ್ಸಿ ಏನೋ ಮಾಡ್ತಿರ್ತಾರೆ, ಇಲ್ಲ ಮಾಡ್ತಿರೋ ಹಾಗೆ ನಟಿಸ್ತಾರೆ ಅಲ್ವೇ. ಅವ್ರ ಹತ್ರ ಹೋಗಬೇಕಾ ಹೋಗಬಾರ್ದಾ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿಬಿಡುತ್ತೆ ನಮಗೆ. ದಟ್ ಈಸ್ ನಾಟ್ ದ ರೈಟ್ ವೇ ಟು ಕನೆಕ್ಟ್ ವಿತ್ ಪೀಪಲ್. ಫಸ್ಟ್ ಪ್ರಿನ್ಸಿಪಲ್ ಏನಪ್ಪ ಅಂದರೆ, ವೇರ್ ದ ರೈಟ್ ಆ್ಯಟಿಟ್ಯೂಡ್ ಅಂತ. ಸೆಕೆಂಡ್ ಪ್ರಿನ್ಸಿಪಲ್ ಏನಪ್ಪ ಅಂತಂದರೆ, ಪಾಯಿಂಟ್ ಯುವರ್ ಹಾರ್ಟ್ ಟುವರ್ಡ್ಸ್ ದೆಮ್ ಅಂತ. ಮೂರನೇ ಪ್ರಿನ್ಸಿಪಲ್ ಏನಪ್ಪ ಅಂತಂದರೆ, ಕೀಪ್ ಟಾಕಿಂಗ್, ಕೀಪ್ ಗಿವಿಂಗ್ ಫೀಡ್ಬ್ಯಾಕ್ ಅಂತ. ಇದು ಮೂರನ್ನು ನಾವು ಯಾವಾಗ ಸರಿಯಾದ ರೀತಿ ಮಾಡ್ಕೊಂಡು ಹೋಗ್ತೀವಲ್ಲ, ಬೇರೆಯವ್ರು ಯಾರೇ ಆಗಿರ್ಬೋದು, ನಾವು ಅವರಲ್ಲಿ ನಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಉಂಟು ಮಾಡಿರ್ತೀವಿ. ಇದನ್ನು ಇನ್ನೂ ಸ್ವಲ್ಪ ಆಳವಾಗಿ ಇಳಿದು ಅರ್ಥ ಮಾಡ್ಕೊಳ್ಳೋಣ. ವೇರ್ ದ ರೈಟ್ ಆ್ಯಟಿಟ್ಯೂಡ್. ಇದರಲ್ಲಿ ನನ್ನ ಮನಸ್ಸಿಗೆ ಈ ಕ್ಷಣಕ್ಕೆ ಹೊಳೆಯೋದು 4 ಬಗೆಯ ಆ್ಯಟಿಟ್ಯೂಡ್ಗಳು ನಾವು ಧರಿಸ್ಕೋಬೇಕು. ಒಂದನೇದು ವೆಲ್ಕಮಿಂಗ್. ಅಂದರೆ ನಮ್ಮನ್ನು ನೋಡಿದ ತಕ್ಷಣ ಆ ಇನ್ನೊಬ್ಬ ಮನುಷ್ಯನಿಗೆ ಅನ್ನಿಸ್ಬೋದು, ಹೀ ಈಸ್ ವೆಲ್ಕಮಿಂಗ್ ಮೀ, ನನ್ನನ್ನು ಬರಮಾಡಿಕೊಳ್ಳೋಕ್ಕೆ ಅವರು ರೆಡಿಯಾಗಿದ್ದಾರೆ ಅನ್ನೋ ಒಂದು ಭಾವನೆ ನಾನು ಕೊಡಬೇಕು. ಎರಡನೇ ಭಾಗ ಏನಪ್ಪ ಅಂತಂದರೆ, ಕ್ಯೂರಿಯಸ್ ಅಂತ. ಅಂದರೆ ಅವ್ರು ಯಾತಕ್ಕೆ ಬಂದಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಾನು ಕ್ಯೂರಿಯಸ್ ಆಗಿದ್ದೀನಿ ಅಂತ ತಿಳಿಸೋವಂಥ ಆ್ಯಟಿಟ್ಯೂಡ್. ಮೂರನೇದು ಎಂಥೂಸಿಯಾಸ್ಟಿಕ್. ಅಂದರೆ ನನ್ನಲ್ಲಿ ಯಾವುದೇ ರೀತಿ ಸೋಂಬೇರಿತನ ಇಲ್ಲ, ಜಿನಿಯನ್ ಆಗಿ ಐ ವಾಂಟ್ ಟು ಲಿಸನ್ ಟು ದೆಮ್ ಅಂತನ್ನೋ ಒಂದು ಮನೋಭಾವನೆ ಬೆಳೆಯುವಂಥ ಒಂದು ಆ್ಯಟಿಟ್ಯೂಡ್ ನನ್ನಲ್ಲಿ ಬೆಳೆಸ್ಕೋಬೇಕು. ಮತ್ತು 4ನೇದು ಏನಪ್ಪ ಅಂತಂದರೆ, ರಿಸೋರ್ಸ್ಫುಲ್. ಅಂದರೆ ಈತನ ಹತ್ರ ನಾನು ಏನಕ್ಕೆ ಬಂದಿದ್ದೀನಿ ಅನ್ನೋ ವಿಚಾರ ತಿಳಿಸಿದ್ರೆ ನನಗೆ ಒಂದು ಉತ್ತರ ಸಿಗತ್ತೆ ಅನ್ನೋ ಮನೋಭಾವನೆ ಅವ್ರಿಗೆ ಉಂಟಾಗಬೇಕು. ಆ ರೀತಿಯ ಒಂದು ರಿಸೋರ್ಸ್ಫುಲ್ ಆ್ಯಟಿಟ್ಯೂಡ್ ನನ್ನ ಹತ್ರ ಬೆಳೆಸ್ಕೋಬೇಕು. ಇದು 4. ವೇರ್ ದ ಆ್ಯಟಿಟ್ಯೂಡ್ ಮೊದಲನೇ ಭಾಗ. ಅದಕ್ಕೆ 4 ಉಪಭಾಗ ಇದೆ. ವೆಲ್ಕಮಿಂಗ್, ಕ್ಯೂರಿಯಸ್, ರಿಸೋರ್ಸ್ಫುಲ್ ಮತ್ತು ಎಂಥೂಸಿಯಾಸ್ಟಿಕ್. ಇದು 1ನೇದು. ಈಗ 2ನೇದಕ್ಕೆ ಬರೋಣ. ಪಾಯಿಂಟ್ ಯುವರ್ ಹಾರ್ಟ್ ಟುವರ್ಡ್ಸ್ ದೆಮ್. ಇದೇನು ಹೇಳುತ್ತೆ, ಯಾರು ಬರ್ತಾರಲ್ಲ ಅವರ ಎದುರಿಗೆ ನಾನು ಮುಖ ಕೊಟ್ಟು ನಿಲ್ಲಬೇಕು.
ಉದಾಹರಣೆಗೆ ಹೇಳಬೇಕು ಅಂತಂದರೆ, ಈ ಕ್ಯಾಮರಾ ಮೂಲಕ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ ಅಲ್ವೇ? ಸೊ ಐ ಆಮ್ ಲುಕಿಂಗ್ ಅಟ್ ಯು. ಇದನ್ನು ಮಾಡೋ ಬದಲು ನಾನು ಇಲ್ಲೆಲ್ಲೋ ತಿರ್ಕೊಂಡು ಇಷ್ಟೇ ಸ್ಪಷ್ಟವಾಗಿ, ಇಷ್ಟೇ ಇಂಟ್ರೆಸ್ಟಿಂದ ಮಾತಾಡ್ತಾ ಇದ್ದರೆ ಕೂಡ ನಿಮ್ಗನ್ಸುತ್ತಾ ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂತ? ಇಲ್ಲ ಅಲ್ವೇ? ಯಾರ್ದೋ ಜೊತೆ ಮಾತಾಡ್ತಿದ್ದೀನಿ ಅನ್ನೋ ಭಾವನೆ ಉಂಟಾಗುತ್ತೆ. ಸೊ ಪಾಯಿಂಟ್ ಯುವರ್ ಹಾರ್ಟ್ ಟುವರ್ಡ್ಸ್ ದೆಮ್ ಅಂತಂದರೆ ಅವರ ಮುಖಕ್ಕೆ ಮುಖ ಕೊಟ್ಟು ಎದುರ ಬದ್ರ ನಿಂತು ಮಾತಾಡಬೇಕು ಅಂದ್ಬಿಟ್ಟು ಅಂತ. ಇದು ಒಂದನೇ ಉಪಭಾಗ. ಇದಕ್ಕೆ ಎರಡನೇ ಉಪಭಾಗ ಕೂಡ ಇದೆ, ಮ್ಯಾಚ್ ಯುವರ್ ಬಾಡಿ ಲ್ಯಾಂಗ್ವೇಜ್ ಅಂತ. ಏನು ಹಂಗಂದರೆ, ಒಬ್ಬೊಬ್ಬರು ಬಾಡಿ ಲ್ಯಾಂಗ್ವೇಜ್ ಒಂದೊಂದು ಥರ ಇರುತ್ತೆ. ಕೆಲವರು ಇವಾಗ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು, ಕೆಲವರು ಕೂತ್ಕೊಂಡು ಮಾತಾಡೋವಾಗ ಒಂದು ಅಭ್ಯಾಸ ಇದೆ, ಕೈ ಕಟ್ಕೊಂಡು ಮಾತಾಡ್ತಾರೆ. ಯಾವಾಗ ನನ್ನ ಮುಂದೆ ಕೂತಿರೋ ಮನುಷ್ಯ ನನ್ನ ಹತ್ರ ಉದಾಹರಣೆಗೆ ಕೈ ಕಟ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತಂದರೆ, ನಾನು ಕೂಡ ಅವರಾಡೋ ಮಾತನ್ನು ಕೇಳಿಸ್ಕೊಳ್ಳೋವಾಗ ಕೈ ಕಟ್ಕೊಂಡೇ ಕೇಳಿಸ್ಕೋಬೇಕು. ಅದು ಇಮಿಟೇಟ್ ಮಾಡೋ ಥರ ಅನ್ನಿಸ್ಬಾರ್ದು ಅವ್ರಿಗೆ. ನ್ಯಾಚುರಲ್ ಆಗಿ ನಾನು ಕೈಯನ್ನು ನಾನು ಹೀಗಿಟ್ಕೊಂಡೆ ಅನ್ನೋ ಮನೋಭಾವನೆ ಅವ್ರಿಗೆ ಬರಬೇಕು. ಇದನ್ನು ಕೆಲವರು ಮಾತಾಡುವಾಗ ಒಂಥರ ಹಿಂದೆವರೆಗೆ ಆರಾಮಾಗಿ ಮಾತಾಡ್ತಾರೆ. ಆವಾಗ ನಾನು ಕೂಡ ಸ್ವಲ್ಪ ಲೇಡ್ ಬ್ಯಾಕ್ ಆಗಿ ಮಾತನ್ನು ಕೇಳಿಸ್ಕೋಬೇಕು. ಇದು ಎರಡನೇ ಉಪಭಾಗ. ಮೂರನೇ ಉಪಭಾಗ ಏನಪ್ಪ, ಮ್ಯಾಚ್ ದಿ ಪೇಸ್ ಆಫ್ ಸ್ಪೀಚ್ ಅಂತಂದರೆ ಮಾತಿನ ವೇಗ ಇರುತ್ತಲ್ಲ ಅದನ್ನು ಮ್ಯಾಚ್ ಮಾಡಬೇಕು. ಕೆಲವರು ಬಡ 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 ಅಂತ ಮಾತಾಡ್ಬಿಡ್ತಾರೆ. ಅವ್ರ ಜೊತೆ ನಾನು ಮಾತಾಡೋವಾಗ ನಂದು ಮಾತಿನ ಶೈಲಿ ಏನೇ ಇರ್ಬೋದು, ನಂದು ಸ್ವಲ್ಪ ಫಾಸ್ಟಾಗಿ ಮಾತಾಡೋಕ್ಕೆ ಅಭ್ಯಾಸ ಆಗಬೇಕು. ಇನ್ನು ಕೆಲವರು ನಿಧಾನಕ್ಕೆ ಮಾತಾಡ್ತಾರೆ. ನಾನು ಕೂಡ ಅವ್ರಿಗೆ ರಿಪ್ಲೈ ಕೊಡುವಾಗ ನಿಧಾನಕ್ಕೆ ಉತ್ತರ ಕೊಡಬೇಕು. ಅರ್ಥ ಆಯ್ತಲ್ಲ? ಇದು ಎರಡನೇ ರೂಲ್. ಒಂದು ವೇರ್ ದ ರೈಟ್ ಆ್ಯಟಿಟ್ಯೂಡ್, ಇನ್ನೊಂದು ಪಾಯಿಂಟ್ ಯುವರ್ ಹಾರ್ಟ್ ಟುವರ್ಡ್ಸ್ ದೆಮ್. ಈಗ ಮೂರನೇದಕ್ಕೆ ಬರೋಣ. ಇದು ಅಷ್ಟೇ ಮುಖ್ಯ. ಏನು ಈ ಮೂರನೇದು? ಕೀಪ್ ಗಿವಿಂಗ್ ಯುವರ್ ಫೀಡ್ಬ್ಯಾಕ್. ಜನ ಏನೋ ಮಾತಾಡ್ತಿರ್ತಾರಲ್ಲ, ಅದಕ್ಕೆ ನನ್ನ ಫೀಡ್ಬ್ಯಾಕ್ ಕೊಡ್ತಾ ಇರಬೇಕು. ಯಾವ ರೀತಿ ಫೀಡ್ಬ್ಯಾಕ್ ಕೊಡ್ಬೋದು? ಒಂದು, ನನ್ನ ತಲೆ ಅಲ್ಲಾಡಿಸುವಿಕೆ. ಹಿಂಗೆ ನಾನು ಫೀಡ್ಬ್ಯಾಕ್ ತಲೆ ಅಲ್ಲಾಡಿಸ್ತಾ ಇದ್ದರೆ ಅರ್ಥ ಮಾಡ್ಕೋತಾ ಇದ್ದೀನಿ ಅನ್ನೋ ಅರ್ಥ ಬರುತ್ತೆ. ಅವ್ರು ಹೇಳೋದು ನನಗೆ ಸರಿಯಾಗಿ ಅರ್ಥ ಆಗಿಲ್ಲ ಅಂತಂದರೆ ಮೇ ಬಿ ಒಂದು ಕ್ವಶನ್ ಮಾರ್ಕ್ ಥರ, ಅಂದರೆ ಐಬ್ರೋಸ್ನ ರೈಸ್ ಮಾಡಿ ನಿಮ್ಗೆ ನೋಡೋದು, ದಟ್ಸ್ ಅನದರ್ ವೇ ಆಫ್ ಗಿವಿಂಗ್ ಎ ಫೀಡ್ಬ್ಯಾಕ್. ಅಥವಾ ಅವ್ರು ಹೇಳೋದು ನಂಗೆ ಪೂರ್ತಿ ಅರ್ಥ ಆಗಿಲ್ಲ, ಅಥವಾ ನನಗೆ ಇನ್ನೂ ತಿಳ್ಕೊಳ್ಬೇಕಾಗಿದೆ ಅಂತ ಏನಾದರೂ ಅನಿಸಿದ್ರೆ ಒಂದು ಸಿಂಪಲ್ ಸೆಂಟೆನ್ಸ್, ಕೆನ್ ಯು ಟೆಲ್ ಮೀ ಮೋರ್, ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲಾಗಿ ತಿಳಿಸ್ತೀರಾ ಅಂತ ಯಾವಾಗ ನಾವು ಕೇಳ್ತೀವಲ್ಲ, ಆಗ ಅವರು ಎಲಾಬೊರೇಟಾಗಿ ಏನು ಹೇಳಬೇಕು ಅಂತಿರ್ತಾರೆ ಅದನ್ನು ಹೇಳ್ತಾರೆ. ನಾವು ಕೇಳೋ ಪ್ರಶ್ನೆಗಳಲ್ಲಿ ಎರಡು ಬಗೆಯ ಪ್ರಶ್ನೆ ಇರುತ್ತೆ. ಒಂದು ಓಪನ್ ಎಂಡೆಡ್ ಕ್ವಶನ್ ಅಂತ ಅಂತೀವಿ, ಇನ್ನೊಂದು ಕ್ಲೋಸ್ಡ್ ಎಂಡೆಡ್ ಕ್ವಶನ್ ಅಂತೀವಿ. ಏನು ಈ ಕ್ಲೋಸ್ಡ್ ಎಂಡೆಡ್ ಕ್ವಶನ್ಸ್ ಅಂದರೆ, ಇದಕ್ಕೆ ಉತ್ತರ ಸಾಮಾನ್ಯವಾಗಿ ಹೌದು ಅಥವಾ ಇಲ್ಲ ಅಷ್ಟರಲ್ಲೇ ಮುಗಿದೋಗುತ್ತೆ. ಉದಾಹರಣೆಗೆ, ಊಟ ಮಾಡಿದ್ರಾ? ಹೌದು ಇಲ್ಲ ಅಷ್ಟೇ ಅಲ್ವೇ. ಈಗ ತಾನೇ ಬಂದ್ರಾ? ಹೌದು ಇಲ್ಲ, ಮುಗ್ದೋಯ್ತು. ಯಾವಾಗ ನಾವು ಅವ್ರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇರೋವಾಗ ನಮ್ಮ ಮನಸ್ಸು, ಯಾವಾಗ ನಾವು ಕ್ಲೋಸ್ಡ್ ಎಂಡೆಡ್ ಕ್ವಶನ್ ಕೇಳ್ತೀವಲ್ಲ, ಆಗ ಅವ್ರ ಉತ್ತರನೂ ಅಷ್ಟೇ ಸಂಕ್ಷಿಪ್ತವಾಗಿರುತ್ತೆ. ಪ್ಲಸ್ ನಾವು ಇನ್ನೊಂದು ಕ್ವಶನ್ ಕೇಳಬೇಕಾಗಿ ಬರುತ್ತೆ. ಇದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ವಿ ಶುಡ್ ಆಸ್ಕ್ ಎ ಓಪನ್ ಎಂಡೆಡ್ ಕ್ವಶನ್. ಜನರಲಿ ಓಪನ್ ಎಂಡೆಡ್ ಕ್ವಶನ್ಗಳು ಏನಪ್ಪ ಅಂದರೆ, ಅದಕ್ಕೊಂದು ಸಿಂಪಲ್ ಹಿಂಟ್ ಇದೆ. ಇಟ್ ಸ್ಟಾರ್ಟ್ಸ್ ವಿತ್ ಹೂ, ವಾಟ್, ವೆನ್, ವೇರ್ ಮತ್ತು ಹೌ. ಯಾವಾಗ ನಾವು ಕೇಳೋ ಪ್ರಶ್ನೆಗಳನ್ನ ಈ ಒಂದು ಪದದಿಂದ ಶುರು ಮಾಡ್ತೀವಲ್ಲ, ಆವಾಗ ಅವ್ರು ಏನು ಹೇಳಬೇಕು ಅಂತಿರ್ತಾರೆ ಅದು ಬರೀ ಎಸ್ ಆರ್ ನೋ ಆಗಿಲ್ದಿದೆ ಸ್ವಲ್ಪ ಎಲಾಬ್ರೇಟ್ ಉತ್ತರ ಕೊಡ್ತಾರೆ. ಇದು 3 ಟ್ರಿಕ್ ಇದೆ. ಈ 3 ಟ್ರಿಕ್ಕನ್ನು ಯಾವಾಗ ನಾವು ನ್ಯಾಚುರಲ್ ಆಗಿ ನಾವು ಅಭ್ಯಾಸ ಮಾಡೋಕ್ಕೆ ಶುರು ಮಾಡ್ತೀವಿ, ಈ 3 ಟ್ರಿಕ್ಕನ್ನು ಯಾವಾಗ ನಾವು ನ್ಯಾಚುರಲ್ ಆಗಿ ಡೆಮಾನ್ಸ್ಟ್ರೇಟ್ ಮಾಡ್ತೀವಲ್ಲ, ಆವಾಗ
ವಿ ಕ್ಯಾನ್ ಕನೆಕ್ಟ್ ಟು ಎನಿಬಡಿ, ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ಎಂಥ ಮನುಷ್ಯನೇ ಆಗಿರಲಿ ಅವರು ನಮ್ಮ ಜೊತೆ ಕನೆಕ್ಟ್ ಆಗ್ತಾರೆ. ಎಲ್ಲದಕ್ಕೂ ಇನ್ನೊಂದು ಕಾಮನ್ ಥ್ರೆಡ್ ಏನಪ್ಪ ಅಂತಂದರೆ ಸ್ವಲ್ಪ ಸೆನ್ಸ್ ಆಫ್ ಹ್ಯೂಮರ್ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಈ ಸೆನ್ಸ್ ಆಫ್ ಹ್ಯೂಮರ್ ಇದೆಯಲ್ಲ, ಎಷ್ಟೋ ಸಲ ನೋವು, ದುಃಖ, ಬೇಸರ, ಕೋಪ ಎಲ್ಲದನ್ನು ಕಮ್ಮಿ ಮಾಡಿಬಿಡುತ್ತೆ. ಸೊ ಇದನ್ನು ಯಾವಾಗ ನಾವು ಇನ್ನೊಬ್ಬರ ಜೊತೆ ನಾವು ಇಂಟ್ರ್ಯಾಕ್ಟ್ ಮಾಡುವಾಗ ಈ ಕೆಲವು ಪ್ರಿನ್ಸಿಪಲ್ನ ನಾವು ಅಪ್ಲೈ ಮಾಡಿಕೊಂಡು ಇಂಟ್ರ್ಯಾಕ್ಟ್ ಮಾಡ್ತೀವಲ್ಲ, ಆವಾಗ ನಮ್ಮ ಇಂಟರ್ಯಾಕ್ಷನ್ ನಮಗೂ ಸಂತೋಷ ಕೊಡುತ್ತೆ, ಇನ್ನೊಬ್ರಿಗೂ ಸಂತೋಷ ಕೊಡುತ್ತೆ. ಜಸ್ಟ್ ಸುಮ್ಮನೆ ಇನ್ನೊಂದು ಕ್ವಿಕ್ ಸಮಪ್ ಮಾಡಬೇಕು ಅಂತಂದರೆ, ವೇರ್ ದ ರೈಟ್ ಆ್ಯಟಿಟ್ಯೂಡ್, ನಾನು ಹೇಳ್ದಂಗೆ ವೆಲ್ಕಮಿಂಗ್, ಕ್ಯೂರಿಯಸ್, ಎಂಥೂಸಿಯಾಸ್ಟಿಕ್, ರಿಸೋರ್ಸ್ಫುಲ್, ಪಾಯಿಂಟ್ ಯುವರ್ ಹಾರ್ಟ್ ಟುವರ್ಡ್ಸ್ ದೆಮ್, ಅಂದರೆ ಮುಖಕ್ಕೆ ಮುಖ ಕೊಟ್ಟು ನಿಂತ್ಕೊಳ್ಳಿ ಅಥವಾ ಕೂತ್ಕೊಳ್ಳೋದು, ಮ್ಯಾಚ್ ದೇರ್ ಬಾಡಿ ಲ್ಯಾಂಗ್ವೇಜ್, ಮತ್ತು ಮ್ಯಾಚ್ ದೇರ್ ಪೇಸ್ ಆಫ್ ಸ್ಪೀಚ್. ಮೂರನೇದು ಕೀಪ್ ಗಿವಿಂಗ್ ಫೀಡ್ಬ್ಯಾಕ್. ಅದು ನಮ್ಮ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ನಾವು ಕೇಳೋ ಪ್ರಶ್ನೆಗಳ ಮೂಲಕ ಆಗಿರ್ಬೋದು. ದಟ್ ಫೀಡ್ಬ್ಯಾಕ್ ಗಿವ್ಸ್ ದೆಮ್ ಕಾನ್ಫಿಡೆನ್ಸ್ ಇನ್ ಅಸ್. ಅರ್ಥ ಆಯ್ತಲ್ಲ? ಇದರಲ್ಲಿ ನಾಳೆಯಿಂದನೇ ಅಷ್ಟನ್ನು ಅಪ್ಲೈ ಮಾಡ್ಕೋಬೇಕಾ ಆ ಥರ ಏನಿಲ್ಲ. ಯಾವುದಾನ ಒಂದು ಪಾಯಿಂಟ್ ಪಿಕಪ್ ಮಾಡ್ಕೊಳ್ಳಿ, ಆ ಪಾಯಿಂಟನ್ನು ಸ್ವಲ್ಪ ಅಭ್ಯಾಸ ಮಾಡಬೇಕು. ಯಾವಾಗ ನಾವು ಅಭ್ಯಾಸ ಮಾಡಿ ಅದರಲ್ಲಿ ಮಾಸ್ಟರಿ ಪಡಿತೀವಿ, ಇನ್ನೊಂದು ಪಾಯಿಂಟ್ ಪಿಕಪ್ ಮಾಡ್ಕೊಳ್ಳಿ. ಆ ರೀತಿ ಎಲ್ಲ ಪಾಯಿಂಟ್ನು ನಾವು ಪಿಕಪ್ ಮಾಡಿಕೊಂಡು ವಿ ಕ್ಯಾನ್ ಬಿಕಮ್, ಏನಂತೀವಿ, ಭೇಟಿ ಆದರೆ ಇಂಥ ಮನುಷ್ಯನ ಭೇಟಿ ಆಗಬೇಕು ಅಂತ ಅನ್ನಿಸ್ಬೇಕು. ಆವಾಗ ಆ ಒಂದು ಭಾವನೆ ನಾವು ಇನ್ನೊಬ್ಬರು ಕೊಡ್ತೀವಲ್ಲ, ಅವ್ರ ಕೆಲಸನೂ ಸಕ್ಸಸ್ ಆಗುತ್ತೆ, ನಮ್ಮ ಕೆಲಸನೂ ಸಕ್ಸಸ್ ಆಗೇ ಆಗುತ್ತೆ. ಈ ಒಂದು ಥಾಟ್ ಪ್ರೋಸೆಸ್ ನಿಮ್ಗೆ ಹೇಗೆ ಅನ್ನಿಸ್ತು? ಇಷ್ಟ ಆಯಿತು ಅಂತಂದರೆ ಕಾಮೆಂಟ್ ಮಾಡಿ. ಈ ಕೆಲವು ಭಾಗಗಳು ನಾನು ಕೊಟ್ಟಿದ್ದು ಯಾವುದು ನಿಮ್ಮ ಪಾಯಿಂಟ್ ನಿಮಗೆ ತುಂಬ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಅಥವಾ ಇದ್ರ ಬಗ್ಗೆ ಇನ್ನೂ ನಾನು ಕಲ್ತ್ಕೋಬೇಕು, ಇನ್ನೂ ತಿಳ್ಕೋಬೇಕು ಅಂತ ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ದಯವಿಟ್ಟು ಕೆಳಗಡೆ ಕೊಟ್ಟಿರೋ ನಂಬರಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ. ಒಂದು ವಾಟ್ಸಪ್ ಮೆಸೇಜ್ ಕಳಿಸಿ, ನಿಮ್ಮ ಹೆಸರು, ಏನು ತಿಳ್ಕೋಬೇಕು ಅಂತಿದ್ದೀರಾ ಒಂದು ಬ್ರೀಫಾಗಿ ಅದನ್ನು ಬರೆದು ನನಗೆ ಕಳಿಸಿ. ಲೆಟ್ ಅಸ್ ಟಾಕ್. ಯಾಕೆ ಅಂತಂದರೆ ನಾನು ಹೇಳಿದ್ನಲ್ಲ, ಜನಗಳನ್ನು ಭೇಟಿ ಮಾಡೋದು ಮತ್ತು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋದು, ನಾವು ಏನೇ ಕೆಲಸ ಮಾಡ್ತಿರಲಿ ಇವೆರಡು ಕಾಮನ್ ಫ್ಯಾಕ್ಟರ್ಗಳು. ಎರಡನ್ನೂ ಚೆನ್ನಾಗಿ ಮಾಡೋಣ. ನಾವು ಮಾಡೋ ಕೆಲಸದಿಂದ ನಮಗೂ ಸಂತೋಷ ಸಿಗಲಿ, ಇನ್ನೊಬ್ರಿಗೂ ಸಂತೋಷ ಸಿಗಲಿ, ಇನ್ನೊಬ್ರಿಗೂ ಯಶಸ್ಸು ಸಿಗಲಿ, ನನಗೂ ಯಶಸ್ಸು ಸಿಗಲಿ, ಅಲ್ವೇ? ಹಾಡು ಮತ್ತು ಹರಟೆ ಚಾನೆಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾವಾಗಲೂ ಕೇಳ್ಕೊಳ್ಳೋ ಹಾಗೆ ನಿಮ್ಮ ಪ್ರೋತ್ಸಾಹ ನನಗೆ ಆಕ್ಸಿಜನ್. ನೀವು ನಮ್ಮ ಚಾನೆಲ್ಗೆ ಕೊಡೋ ಪ್ರತಿಯೊಂದು ನಿಮಿಷವೂ ನಿಮ್ಮ ಜೀವನಕ್ಕೆ, ನಿಮ್ಮ ಜೀವಕ್ಕೆ ಒಳ್ಳೆಯದಾಗುವಂಥ ವಿಚಾರಗಳೇ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ. ಅದು ನನ್ನ ಕಡೆಯಿಂದ ನಿಮಗೆ ಇರೋ ಗ್ಯಾರಂಟಿ, ಮುರಿಯಲಾರದ ಗ್ಯಾರಂಟಿ. ಇಷ್ಟನ್ನು ನಾನು ಹೇಳಬಲ್ಲೆ. ನಿಮ್ಮ ಪ್ರೋತ್ಸಾಹ ನಿರೀಕ್ಷಿಸ್ತೀನಿ. ದಯವಿಟ್ಟು ಹಾಡು ಮತ್ತು ಹರಟೆ ಚಾನೆಲ್ಗೆ ನಿಮ್ಮ ದಿವಸದ ಕೆಲವು ನಿಮಿಷಗಳನ್ನು ನನಗೆ ಕೊಡಿ. ಮುಂದಿನ ಸಂಚಿಕೆವರೆಗೆ ನಮಸ್ಕಾರ.